ಸರಿ ಕಮರ್ಷಿಯಲ್ ಸಿನಿಮಾಗಳನ್ನ ಹಿಂದೆ 2 ಸಿನಿಮಾ ಹಿಟ್ ಕೊಟ್ಟಾದ್ಮೇಲೆ ಈ ತರದೊಂದು ಕಂಟೆಂಟ್ ಇಟ್ಕೊಂಡು ಬಂದಾಗ ಅದನ್ನ ಜನರಿಗೆ ತಲುಪಿಸೋದು ಹೀರೋ ಆಗಿ ಎಷ್ಟು ಜವಾಬ್ದಾರಿ ಇರಬೇಕು ಅನ್ನೋ ತೋರಿಸ್ಕೊಟ್ಟಿದ್ರಿ. ಹಿಂದಿನ ಸಿನಿಮಾಗಳಲ್ಲೂ ಅಷ್ಟೇ. ಈಗ ನೀವು ತಗೊಳ್ಳೋ ನಿರ್ಧಾರ ಕಾಲ್ನಡಿಗೆ ಮೂಲಕ ಹೋಗಿ ಅದನ್ನೆಲ್ಲ ಜನ ತಲುಪಿಸೋದಿದೆ. ನಿಜಕ್ಕೂ ಒಂದು ದೊಡ್ಡ ಐಡಿಯಾ ಅಂತ ಹೇಳ್ಬೋದು, ಒಂದು ಉದ್ದೇಶ ಇರುತ್ತೆ ಅಂತ ಹೇಳ್ಬೋದು. ಈ ಎಲ್ಲಾ ಪ್ರಯತ್ನಗಳಿಗೆ ಜೊತೆಯಾಗಿ ನಿಂತವರು ಜಡೇಶ್ ಸರ್ ಅವರು, ಅವರ ಒಂದು ಆಶಯ, ಅವರ ಆಸೆಗಳನ್ನ ನಿಮ್ಮ ಮೂಲಕ ನೀವು ಜೊತೆ ಸೇರಿಸಿ ಹೋಗ್ತಿರುವಂತದ್ದು, ಅವರ ಈ ಒಂದು ಪ್ರಯತ್ನಕ್ಕೆ ಇಲ್ಲಿವರೆಗೂ ಸಿಕ್ಕಿರೋ ಜಯ. ನೀವೆಲ್ಲರೂ ತಾವು ಮಾಧ್ಯಮದವರು ಸಹ ಸೇರಿ ಏನು ಯುವ ಪೀಳಿಗೆ ಬಿಟ್ಟು ಇವರೆಲ್ಲ ಏನು ಸ್ಕಾಲರ್ಸ್ PhD ಹೋಲ್ಡರ್ಸ್ ಇದ್ದಾರೆ ಇವರೆಲ್ಲ ಸಪೋರ್ಟ್ ಮಾಡ್ತಿರೋದೇ ನಮ್ಗೆ ಇನ್ನೊಂದು ವಿಷಯನ ಹೇಳೋಕ್ಕೆ ನಮಗೆ ಹುರಿದುಂಬಿಸಿ ಶಕ್ತಿ ಕೊಡೋ ಥರ ಇದೆ. ಸೊ ಹಾಗಾಗಿ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ ಯಾವಾಗಲೂ. ಮುಂದೆ ಈಗ ಶಿವಣ್ಣ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಮೀಟ್ ಆಗಿ ಬರ್ತೀನಿ ಅವ್ರನ್ನ. ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ನನಗೇನಾಗಿದೆ, ನಾವು ಇಲ್ಲೊಂದಷ್ಟು ಕೆಲಸಗಳಿರೋದ್ರಿಂದ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಎಲ್ಲ ಯೂನಿವರ್ಸಿಟಿ ಅವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರು ಮಾಡಲಿ, ಎಲ್ಲ ಆದಮೇಲೆ ಒಟ್ಟಿಗೆ ನನಗೆ ಒಂದು ಆಸೆ ಇದೆ. ಅಂದರೆ ಉದಾಹರಣೆಗೆ ಈಗ ಸ್ಕಾಲರ್ಗಳು ಇವ್ರೇನು PhD ಹೋಲ್ಡರ್ಸ್ ಇದ್ದಾರೆ, ಇವ್ರದ್ದೊಂದು ತಂಡಕ್ಕೆ ಭೇಟಿ ನೀಡಿ ಅವ್ರಿಗೊಂದು ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಎಲ್ಲ ಯೂನಿವರ್ಸಿಟಿಗೂ ಹೋಗಿ ಬರೋಣ ಅನ್ನೋ ಆಸೆ. ಫಸ್ಟ್ ಮೊದಲು ಸಿನಿಮಾ ನೋಡಲಿ ಅವರು. ನಾನು ಹೋದರೆ ಸುಮ್ಮನೆ ಏನಾಗುತ್ತೆ, ಎಲ್ಲ ಪಾಪ ಎಲ್ಲ ಬರ್ತಾರೆ, ಫೋಟೋ ನಿಂತ್ಕೋತಾರೆ, ಅದಾಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ವಿಷಯ ಏನು, ಇದೊಂದು ಹೋರಾಟ ಅಂದ್ರೇನು, ಯಾರ ಮೇಲೂ ದ್ವೇಷಕ್ಕಲ್ಲ, ಸೇಡಿಗಲ್ಲ, ಕಿಚ್ಚಿಗಲ್ಲ. ಇದು ನನ್ನ ಸಂವಿಧಾನಕ್ಕೋಸ್ಕರ ಹೋರಾಟ, ಇದು ನನಗೋಸ್ಕರ ಹೋರಾಟ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಬದುಕಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ನೋಡಾದ್ಮೇಲೆ ಎಲ್ರಿಗೂ ಒಂದೊಂದು ತಂಡವಾಗಿ ಅದನ್ನ ಸಪರೇಟ್ ಮಾಡಿ ಅವ್ರಿಗೆಲ್ಲ ಹೋಗಿ ನಾನು ಮೀಟ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಸರ್, ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲೊಂದು ಮಗುಗೆ ಭೀಮಪುತ್ರಿ ಅಂತ ಹೌದೌದು. ಯೂನಿವರ್ಸಿಟಿ ಕಡೆಯಿಂದ ಅವ್ರು 25,000 ನಮ್ಮ ಸಿನಿಮಾ ತಂಡಕ್ಕೆ ಕೊಟ್ಟರು. ಅದಕ್ಕೆ ನಾನೊಂದು ಸ್ವಲ್ಪ ಸೇರಿಸಿ ಆ ಮಗು ವಿದ್ಯಾಭ್ಯಾಸಕ್ಕಾಗಲಿ ಅಂತ ಅದನ್ನ ಇನ್ಶೂರೆನ್ಸ್ ಮಾಡಿಸಿ ಇಡೀ ಮಗು. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯೆ ಮೂಲ, ಅದರಲ್ಲೂ ಹೆಣ್ಮಕ್ಳು ವಿದ್ಯೆ ಕಲಿತಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ. ಇವತ್ತೇನು ಈ ಕೂಗುಗಳಿದೆ, ಈ ಥರ ಕೂಗುಗಳು ಹೆಣ್ಣು ಮಕ್ಕಳು ಸಮೇತ ಯಾವತ್ತು ಕೂಗ್ತಾರೋ ಅವತ್ತು ನಮಗೆ ಸಮಾನತೆ ಕಂಪ್ಲೀಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ನಮ್ಮ ಸ್ನೇಹಿತರು ಹೇಳಿದ್ರು, ಹಂಗಾಗಿ ನನಗೆ ಮೈಯ ಜುಮ್ ಅಂದ್ಬಿಡ್ತು ಒಂದು ಸೆಕೆಂಡ್. ಏನಪ್ಪ ಇದು, ಸಖತ್ತಾಗಿದೆಯಲ್ಲ ಇದು ಅಂತ. ಹಂಗಾಗಿ ಅದನ್ನು ಭೀಮಪುತ್ರಿ ಅಂತ ಇಟ್ಟೆ. ಸಮಾನತೆ ಬಗ್ಗೆ ಹೇಳೋಕೆ ಒಂದಷ್ಟು ಜಾತಿಗೆ ಅದನ್ನ ತಳಕಾಕುವಂತ ಕೆಲಸ ಸರ್. ಇಲ್ಲಿ ಸರ್ ಜಾತಿ, ನಾನು ಸರ್ ಈಗ ಬಾಬಾ ಸಾಹೇಬ್ರು ಬರೆದಿರೋದು ಎಲ್ಲರಿಗೂ ಹೊರತು ಪ್ರತ್ಯೇಕವಾಗಿ ಒಂದು ಜಾತಿಗೆ ಬರೆದು ಅವ್ರು ಯಾವತ್ತೂ ಅದ್ರ ಪರವಾಗಿ ನಿಂತಿಲ್ಲ ಸರ್. ಯಾಕಂದರೆ ಅವರು ಅಷ್ಟೊಂದು ವಿದ್ಯಾಭ್ಯಾಸಗಳನ್ನ ಮಾಡಿ ಅಷ್ಟೊಂದು ಡಿಗ್ರಿಗಳನ್ನ ತೊಗೊಂಡು ಅವ್ರ ಮಕ್ಕಳು ಸತ್ತೋದ್ರು ಕೂಡ ಅವ್ರು ಹೋಗೋಕ್ಕಾಗದಿರ ಹತ್ಕೊಂಡು ಕೂತು ಓದು ಬಂದು ಸಂವಿಧಾನ ಬರೀತಾರೆ ಅಂದರೆ ಅವತ್ತು ಯಾರು ಅವ್ರ ಜಾತಿ ನೋಡಿಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ ಇದೆ. ದಯಮಾಡಿ ಯಾರೇ ಆಗಲಿ ಬಾಬಾ ಸಾಹೇಬ್ರನ್ನ ಜಾತಿಗೆ ಅಂಟಿಸ್ಬೇಡಿ. ಅವ್ರು ಜಾತಿಗೋಸ್ಕರ ಮಾಡಿದಲ್ಲ, ಇದು ಸಮಾನತೆಗೋಸ್ಕರ ಮಾಡಿರೋದು. ಯಾಕೆ ಅದನ್ನು ಪದೇ ಅವ್ರು ಯಾಕೆ ಹೆಸರು ತಂದ ತಕ್ಷಣ ಯಾಕೆ ಅದೊಂದು ಕಪ್ಪು ಇದಕ್ಕೆ ತಳ್ಳುತ್ತಾರೆ? ಯಾವಾಗಲೂ ತಳ್ಳಬೇಡಿ ಸರ್. ಪ್ರತಿಯೊಬ್ಬರಿಗೂ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೂ ಸಂವಿಧಾನ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೆ ಬೇಕಿವತ್ತು.